ಗೋಡೆಯನ್ನ ಕಟ್ಟೋದಕ್ಕೆ ಬಳಸುವಂತ ಇಟ್ಟಿಗೆಗಳನ್ನ ಯಾವಾಗಲೂ ನೀರನ್ನ ಸಿಂಪಡಣೆ ಮಾಡಿ ಅಥವಾ ತೇವಾಂಶ ಇರುವ ರೀತಿಯಲ್ಲಿ ನೋಡಿಕೊಂಡೇ ಕಟ್ಟಬೇಕು. ಅದರ ಅಗತ್ಯತೆ ಇಲ್ಲ ಅಂತ ಹೇಳುವವರಿಗೆ ಈ ವಿಡಿಯೋವನ್ನು ತೋರಿಸಿ. ಇಲ್ಲಿ ಒಂದು ಜೋಡಿ ಒಣಗಿರುವಂತದ್ದು ಇದು ಮತ್ತು ಇನ್ನೊಂದು ಜೋಡಿ ತೇವಾಂಶದ ಕೂಡಿರುವಂತದ್ದು. ಈಗ ಮೇಸ್ತ್ರಿಯವರು 1:6 ಅನುಪಾತದಲ್ಲಿ ಒಂದು ಸಿಮೆಂಟ್ ಮತ್ತು ಮರಳಿನ ಮಿಶ್ರಣವನ್ನ ಎರಡೂ ಜೋಡಿಗಳಿಗೆ ಒಂದೇ ರೀತಿಯಲ್ಲಿ ಲೇಪನವನ್ನ ಮಾಡಿ ಗೋಡೆ ಕಟ್ಟುವಂತ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು, ಮೇಲೆ ಇರುವಂತಹ ಒಣಗಿರುವಂತದ್ದು, ಕೆಳಗಿರುವಂತದ್ದು ನೆನೆದಿರುವಂತಹ ಇಟ್ಟಿಗೆಗಳ ಜೋಡಿ. ಇದನ್ನ ಸ್ವಲ್ಪ ಸಮಯ ಒಣಗೋದಕ್ಕೆ ಬಿಡೋದಕ್ಕೆ ಮೊದಲು ಮಿಶ್ರಣದ ಬಣ್ಣವನ್ನ ನೋಡಿಕೊಳ್ಳಿ. ಎರಡೂ ಜೋಡಿಗಳಲ್ಲಿ ಒಂದೇ ರೀತಿ ಸಿಮೆಂಟ್ ಮತ್ತು ಮರಳಿನ ಮಿಶ್ರಣ ಇದೆ. 30 ನಿಮಿಷ ಕಳೆದ ನಂತರ ಒಣಗಿರುವಂತಹ ಇಟ್ಟಿಗೆಗಳಲ್ಲಿ ಕೊಟ್ಟಿರುವಂತಹ ಮಿಶ್ರಣದ ಬಣ್ಣ ಬದಲಾಗಿರುತ್ತದೆ. ಅದಕ್ಕೆ ಕಾರಣ ಸಿಮೆಂಟಿನ ನೀರಿನ ಅಂಶವನ್ನ ಇಟ್ಟಿಗೆಗಳು ಹೀರಿಕೊಂಡಿರುವಂತದ್ದು. ಇಲ್ಲಿ ನಾನು ಸ್ವಲ್ಪ ಬಲವನ್ನ ಪ್ರಯೋಗಿಸಿ ಯಾವ ರೀತಿ ಒಳಗಡೆ ಬದಲಾವಣೆ ಆಗಿದೆ ಅಂತ ಹೇಳೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇಟ್ಟಿಗೆಗಳು ಸಿಮೆಂಟ್ ಅನ್ನ ಹೀರಿಕೊಂಡಿರೋದ್ರಿಂದ ಉಳ್ಕೊಂಡಿರುವಂತದ್ದು ಬರೀ ಮರಳು ಮಾತ್ರ. ಈ ರೀತಿ ಮರಳು ಮಾತ್ರ ಇಟ್ಟಿಗೆಗಳ ಮಧ್ಯದಲ್ಲಿದ್ದಾಗ ಅದೆಷ್ಟೇ ಕ್ಯೂರಿಂಗ್ ಅನ್ನ ಮಾಡಿದರೂ ಕೂಡ ಇಟ್ಟಿಗೆಗಳು ಯಾವುದೇ ರೀತಿ ಬೆಸೆಯುವಿಕೆ ಅಥವಾ ಸದೃಢತೆಯನ್ನ ಪಡೆಯೋದಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ನೀವು ತೇವಾಂಶ ಹೊಂದಿರುವ ಇಟ್ಟಿಗೆಗಳನ್ನು ಗಮನಿಸಿದ್ರೆ ಇಲ್ಲಿ ಈಗಲೂ ಕೂಡ ಸಿಮೆಂಟ್ನ ಪ್ರಮಾಣ ಹಾಗೆ ಇದೆ. ಸಿಮೆಂಟ್ ಯಾವಾಗಲೂ ಇಟ್ಟಿಗೆಗಳ ಮಧ್ಯದಲ್ಲಿದ್ದಾಗ 10 ದಿನಗಳ ಕಾಲ ಅದಕ್ಕೆ ನೀರನ್ನು ಸಿಂಪಡಿಸಿದ್ರೆ ರಾಸಾಯನಿಕ ಕ್ರಿಯೆಗಳು ನಡೆಯೋದ್ರಿಂದ ಅದು ಒಳ್ಳೆಯ ಬೆಸುವಿಕೆಯನ್ನ, ಸದೃಢತೆಯನ್ನ ಪಡೆಯುತ್ತದೆ. ಧನ್ಯವಾದಗಳು.